ನಮಸ್ಕಾರ, ನಾನು ನಿಮ್ಮ ಎಫ್ ಮುದಾಳಿ. ಬೀದರ್ ಜಿಲ್ಲೆಯ ಲೋಕಸಭಾ ಚುನಾವಣೆ ಕುರಿತು ಒಂದಿಷ್ಟು ಸುದ್ದಿಗಳನ್ನು ನಿಮಗೆ ಬೀದರ್ ಜಿಲ್ಲೆಗೆ ಕರ್ನಾಟಕ ರಾಜ್ಯದ ಬಿಜೆಪಿಯ ಅಧ್ಯಕ್ಷರಾಗಿ ಪ್ರಪ್ರಥಮ ಬಾರಿಗೆ ಆಗಮಿಸಿರುವಂತಹ ಬಿ.ವೈ. ವಿಜೇಂದ್ರ ಅವರ ಕಾಲಿಗೆ ಅಡ್ಡ ಬಿದ್ದು ಮಾಜಿ ಸಚಿವ ಹಾಲಿ ಶಾಸಕರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಸುಮಾರು ನಾನು 10 ವರ್ಷಗಳಿಂದ ನೋವು ಉಂಡಿದ್ದೇನೆ, 10 ವರ್ಷಗಳಿಂದ ತೊಂದರೆಗಳನ್ನ, ತಾಪತ್ರೆಗಳನ್ನ ಮತ್ತು ಎದುರಾಗಿರುವಂತಹ ಕಷ್ಟಗಳನ್ನು ಕೂಡ ನಾನು ಅನುಭವಿಸಿದ್ದೇನೆ. ಯಾಕೆ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದೆ ಅಂದ್ರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರ ವಿರುದ್ಧ ಮತ್ತೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಂಧುಗಳೇ, ಯಾಕೆ ಈ ವಿಷಯನ ನಿಮ್ಮ ಮುಂದೆ ಪದೇ ಪದೇ ನಾವು ತರ್ತಾ ಇದೀವಿ ಅಂದ್ರೆ, ಹೇಗಾದ್ರೂ ಮಾಡಿ ಇಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರನ್ನ ಇಲ್ಲಿ ಅವರ ಟಿಕೆಟ್ ಗಳನ್ನ ಕಟ್ ಮಾಡಬೇಕೆಂಬ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿ ಇವತ್ತು ಮಾಜಿ ಸಚಿವರು ಹಾಲಿ ಶಾಸಕರು ಆಗಿರುವಂತಹ ಪ್ರಭು ಚವ್ಹಾಣ್ ಅವರು ರಾಜ್ಯ ಅಧ್ಯಕ್ಷರಿಗೆ, ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಸುಮಾರು 10 ವರ್ಷಗಳಲ್ಲಿ ನಾವು ಅನೇಕ ನೋವು, ತೊಂದರೆ, ತಾಪತ್ರೆಗಳು, ಸಿಕ್ಕಾಪಟ್ಟೆ ಕಷ್ಟಗಳು ಕೂಡ ಅನುಭವಿಸಿದೆ. ಅದು ಯಾರಿಂದಲ್ಲ, ಬಿಜೆಪಿಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರಿಂದ ಇರ್ತಕ್ಕಂಥ ಮಾತು ಕೂಡ ಅಲ್ಲಿ ಯಾವುದೇ ಕಾರಣಕ್ಕೂ ಮುಚ್ಚಿಟ್ಟಿಲ್ಲ. ಪರೋಕ್ಷಕವಾಗಿ ಒಬ್ಬ ಒಳ್ಳೆ ಅಭ್ಯರ್ಥಿಗಳನ್ನು ಕೊಡಿ, ಇವ್ರು ನಮ್ಗೆ ಬೇಡ ಅಂತಕ್ಕಂಥ ಮಾತನ್ನ ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಭಗವಂತ ಖೂಬಾ ವಿರುದ್ಧ ಅಸಮಾಧಾನದ ಹೊಗೆಯನ್ನ ಹಾಕಿದ್ದಾರೆ. ಯಾಕೆ ಈ ರೀತಿಯಾಗಿ ಹಾಕಿದ್ದಾರೆ ಅಂದ್ರೆ, ಬೀದರ್ ಜಿಲ್ಲೆಗೆ ಪ್ರಪ್ರಥಮ ಬಾರಿಗೆ ಆಗಮಿಸಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರ ಮುಂದೆ ಇವತ್ತು ಸಾರ್ವಜನಿಕರ ಮುಂದೆ ಸಹ ಬಂಡಿ ಊರಿ ಕಾಲಿಗೆ ಬಿದ್ದು ನಮ್ಮ ನೋವುಗಳಿಗೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ತೊಂದರೆಗಳನ್ನ ಅರ್ಥ ಮಾಡ್ಕೊಳ್ಳಿ. ಸುಮಾರು ಒಂದಲ್ಲ ಎರಡಲ್ಲ 10 ವರ್ಷಗಳಿಂದ ನೋವುಗಳನ್ನು ಅನುಭವಿಸಿದ್ದೇನೆ. ಅನೇಕ ರೀತಿಯಲ್ಲಿ ನಮ್ಮ ಆತ್ಮೀಯರು ನಮ್ಮ ಜೊತೆಯಲ್ಲಿದ್ದಾರೆ, ಅನೇಕ ಜನ ಶಾಸಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅಂತ ಪರಿಸ್ಥಿತಿ ಇವತ್ತಿನ ಸಹ ಕೂಡ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಈಗಲಾದರೂ ನಮ್ಮ ಹೈಕಮಾಂಡ್ ಒಪ್ಪಿ ಒಬ್ಬ ಒಳ್ಳೆ ಅಭ್ಯರ್ಥಿಗಳನ್ನ ನೀಡಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕೆಲಸಕ್ಕೆ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೀವಿ. ದಯವಿಟ್ಟು ಯಾರು ಕೂಡ ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಲ್ಲದೆ ಇವತ್ತಿನ ಪ್ರಮುಖ ಸ್ಥಾನಗಳಲ್ಲಿ ಹೊಂದಿರುವಂತಹ ಅನೇಕ ರೀತಿಗಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಬಂದಿರುವಂತಹ ನಮ್ಮನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಟಿಕೆಟ್ ಅನ್ನು ಕೊಡಬೇಡಿ ಅಂತ ಹೇಳಿ ಇವತ್ತು ಸಾರ್ವಜನಿಕರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿರುವಂತಹ ಪ್ರಭು ಚವ್ಹಾಣ್ ಅವರು ಇವತ್ತು ಸಾರ್ವಜನಿಕರ ಮುಂದೆ ತಮ್ಮ ಬಿ.ವೈ. ವಿಜೇಂದ್ರ ಅವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡಬೇಡಿ, ಒಬ್ಬ ಒಳ್ಳೆ ಅಭ್ಯರ್ಥಿಗಳನ್ನ ನಮ್ಗೆ ಹುಡುಕಿ ಕೊಡಿ, ನಾವು ಅವ್ರನ್ನ ಗೆಲ್ಸ್ಕೊಂಡು ಬರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಬಿಜೆಪಿಯ ಹೈಕಮಾಂಡ್ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಬೀದರ್ ಜಿಲ್ಲೆಗೆ ಆಗಮಿಸಿರುವಂತಹ ಈ ಒಂದು ರಾಜ್ಯದ ಅಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇವತ್ತಿನ ಪರಿಸ್ಥಿತಿ ನೋಡ್ಬೇಕಾದ್ರೆ ಬಿಜೆಪಿಯ ಕಾರ್ಯಕರ್ತರು ಅನೇಕ ಜನರಿಗೆ ಜೈಲಿಗೆ ಕಟ್ಟಿಸುವಂತ ಕೆಲಸ ಇವತ್ತು ಕೇಂದ್ರ ಸಚಿವರು ಮಾಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ಅವರು ತಿಳಿಸಿಲ್ಲ. ಯಾವುದೇ ರೀತಿಯ ಕೇಂದ್ರ ಸರ್ಕಾರದ ಅಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದಂತ ಭಗವಂತ ಖೂಬಾ ಅವರಿಗೆ ಯಾವುದೇ ರೀತಿ ನಮ್ಗೆ ತೊಂದರೆ ಕೊಡಲಾರದ ರೀತಿಯಲ್ಲಿ ಅವ್ರು ಕೆಲಸ ಮಾಡಲ್ಲ. ಅವ್ರು ನಮ್ಮನ್ನು ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತಿದ್ದಾರೆ. ನನ್ನನ್ನು ಕೊಲೆ ಮಾಡುವ ಸಂಚು ಮಾಡಲಿಕ್ಕೆ ಕೂಡ ಅವರು ಅನೇಕ ರೀತಿಯಿಂದ ಪ್ರಯತ್ನ ಪಟ್ಟಿದ್ದಾರೆ ಅಂತಕ್ಕಂಥ ಮಾತು ಕೂಡ ಅಲ್ಲಿ ಮನವರಿಕೆ ಮಾಡಿಕೊಂಡು